ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು 10ನೇ ತರಗತಿಯ ಸಮಾಜ ವಿಜ್ಞಾನ ಪಾಠದ ಇತಿಹಾಸದಲ್ಲಿ 9ನೇ ಅಧ್ಯಾಯ ಗಾಂಧಿಯುಗ ಮತ್ತು ರಾಷ್ಟ್ರೀಯವಾದಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಭಾಗ 3. ಇಂದು ಗಾಂಧೀಜಿಯವರು ಯಾವ ರೀತಿಯಾಗಿ ಹೋರಾಟ ಮಾಡುತ್ತಾ ಅನೇಕ ಘಟನೆಗಳು ನಡೆದವು. ರೈತರು ಪ್ರತಿಭಟನೆ, ಬುಡಕಟ್ಟು ಜನಾಂಗರ ಮೇಲೆ ಮತ್ತು ಗುಂಡು ಮೇಜಿನ ಪರಿಷತ್ತು, ಚೋರಾಚೋರಿ ಘಟನೆ, ಹೀಗೆ ಹಲವಾರು ಘಟನೆಗಳು ನಡೆದವು. ಈಗ ನಾವು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ತಿಳಿದುಕೊಳ್ಬೇಕಾಗ್ತಕ್ಕಂಥದ್ದು. ಮೊದಲನೇದಾಗಿ ಸುಭಾಷ್ ಚಂದ್ರ ಬೋಸ್ ಅವರ ವ್ಯಕ್ತಿತ್ವ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಮೂಲತಃ ಒರಿಸ್ಸಾದ ಕಟಕ್ ನವರಾದ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಎಂದೇ ಪ್ರಸಿದ್ಧರಾಗಿದ್ದರು. ವಿದ್ಯಾರ್ಥಿಗಳೇ, ಮಹಾತ್ಮ ಗಾಂಧೀಜಿಯಂತೆ ಇವರು ಒಬ್ಬ ಹೋರಾಟಗಾರರಾಗಿರ್ತಕ್ಕಂಥವರು. ಭಾರತ ದೇಶದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಎಂದೇ ಪ್ರತಿಯೊಬ್ಬರ ಜನರ ಮನದಲ್ಲಿ ಅಚಲವಾಗಿ ಉಳಿದಿರ್ತಕ್ಕಂಥವರು. ಇವರು ಒರಿಸ್ಸಾದ ಕಟಕ್ ನಗರದವರು ಅಂತ ಹೇಳ್ತಕ್ಕಂಥದ್ದು. ಮೂಲತಃ ಆ ಒರಿಸ್ಸಾ ರಾಜ್ಯದಲ್ಲಿ ಜನಿಸಿರ್ತಕ್ಕಂಥದ್ದು, ಬೆಳೆದಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಮುಂದೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಒಂದು ದಿಟ್ಟ ಮೇಲುಗಲ್ಲು ಆಗಿರ್ತಕ್ಕಂಥದ್ದು. ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಅನೇಕ ನಾಯಕರಲ್ಲಿ ಇವರು ಒಬ್ಬ ಶ್ರೇಷ್ಠ ನಾಯಕರಂತಂದು ಹೇಳ್ತಕ್ಕಂಥದ್ದು. ಆದರೆ ಭಾರತೀಯ ನಾಗರಿಕರ ಸೇವೆ ಪರೀಕ್ಷೆಯಲ್ಲಿ ICS 4ನೇ ರ್ಯಾಂಕ್ ಅನ್ನು ಗಳಿಸಿರ್ತಕ್ಕಂಥ ದೇಶ ಅಭಿಮಾನದೊಂದಿಗೆ ಬ್ರಿಟಿಷ್ ಸರ್ಕಾರದ ಪ್ರತಿಷ್ಠೆ ಹುದ್ದೆಯನ್ನು ತ್ಯಜಿಸಿ ಸ್ವತಂತ್ರ ಚಳವಳಿಯಲ್ಲಿ ಧುಮುಕಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ICS ರ್ಯಾಂಕ್ನಲ್ಲಿ 4ನೇ ರ್ಯಾಂಕ್ ಅನ್ನು ಗಳಿಸಿರ್ತಕ್ಕಂಥದ್ದು. ಅದರಲ್ಲಿ ಉನ್ನತ ಹುದ್ದೆಯನ್ನು ಸ್ವೀಕರಿಸತಕ್ಕಂಥದ್ದು ಹುದ್ದೆಯಲ್ಲಿ ಬ್ರಿಟಿಷ್ ಸರ್ಕಾರ ಪ್ರತಿಷ್ಠೆಯ ಹುದ್ದೆಯನ್ನು ಅವರು ಬಿಟ್ಟರು. ಯಾತಕ್ಕಾಗಿ? ಈ ದೇಶದ ಚಳವಳಿಗಾಗಿ, ದೇಶ ಪ್ರೇಮಕ್ಕಾಗಿ ಇವರು ಅಂಥ ಮಹಾನ್ ಹುದ್ದೆಯೇ ಏನು ಮಾಡಿರ್ತಕ್ಕಂಥದ್ದು, ಆ ಹುದ್ದೆಯನ್ನು ತ್ಯಜಿಸಿದರು ಅಂತ ಹೇಳ್ತಕ್ಕಂಥದ್ದು, ಬಿಟ್ಟರು ಅಂತ ಹೇಳ್ತಕ್ಕಂಥದ್ದು. ಅಷ್ಟು ಪ್ರೇಮವನ್ನು ಹೊಂದಿರತಕ್ಕಂಥದ್ದು ಭಾರತ ದೇಶದಲ್ಲಿ ಅಂತ ಹೇಳ್ತಕ್ಕಂಥದ್ದು. ವಿಲಿಯಂ ಬರ್ಮರ್ ರೋಮ್, ಇಸ್ಲಾಂಬುಲ್ ಮೊದಲಾದ ಕಡೆಗಳೆಲ್ಲ ಪ್ರವಾಸ ಬೆಳೆಸಿ ತಾಯ್ನಾಡಿಗೆ ತಮ್ಮ ಬೆಂಬಲವನ್ನು ನೀಡಲು ಪ್ರೇರೇಪಿಸಿರ್ತಕ್ಕಂಥದ್ದು. ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಈ ರಾಜ್ಯಗಳಿಗೆ ಭೇಟಿ ನೀಡಿ, ಈ ದೇಶಗಳಿಗೆ ಭೇಟಿ ನೀಡಿ ಮೊದಲಾದ ಕಡೆಗಳೆಲ್ಲ ಪ್ರವಾಸ ಮಾಡುತ್ತಾ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಜನರು ಅವರನ್ನು ತಾಯಿ ನಾಡಿಗೆ ಬೆಂಬಲವನ್ನು ನೀಡಬೇಕೆಂದು, ಅಂದರೆ ವಿಲಿಯಂ ಬರ್ಮರ್ ರೋಮ್, ಇಸ್ಲಾಂಬುಲ್ ನಲ್ಲಿರ್ತಕ್ಕಂಥ ಭಾರತೀಯರು ಪ್ರಜೆಗಳಾಗಿರ್ತಕ್ಕಂಥವರು ನಮ್ಮ ತಾಯಿನಾಡಿಗೆ ಹೋರಾಟ ಮೂಲಕ ಬೆಂಬಲವನ್ನು ನೀಡಬೇಕೆಂತೆಂದು ಅವರು ಪ್ರತಿ ಜನರಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು, ಮುಂದಿನ ಅಂಶ, ಸುಭಾಷ್ ಚಂದ್ರ ಬೋಸ್ ಅವರು 1934ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಳಗಡೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿರ್ತಕ್ಕಂಥದ್ದು. ನಮ್ಮ 1934ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದು ಸಮಾಜವಾದಿ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಅದು 1934ರಲ್ಲಿ ಅಂತ ಹೇಳ್ತಕ್ಕಂಥದ್ದು. ಯಾತಕ್ಕಾಗಿ? ಭಾರತ ರಾಷ್ಟ್ರೀಯ ಕಾಂಗ್ರೆಸ್
ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು ಅಂತಕ್ಕಂಥ ನೋಡಿ. ಈ ಸಂಘಟನೆಗಳ ಮೂಲಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಲಿಪುರ ಅಧಿವೇಶನದಲ್ಲಿ ಒಂದು ದೊಡ್ಡ ಸಮ್ಮೇಳನವನ್ನು ಭಾಗವಹಿಸ್ತಕ್ಕಂಥದ್ದು. ಅದರಲ್ಲಿ ಇವರು ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಜನಪ್ರತಿನಿಧಿಯಂತೆ ಭಾಗವಹಿಸ್ತಕ್ಕಂಥ ಹೋರಾಟಕ್ಕೆ ಮನ್ನಣೆ ನೀಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ನಿಂದ ಹೊರಬಂದು ರೋಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ ಅವರು. ಕಾಂಗ್ರೆಸ್ ರಾಷ್ಟ್ರೀಯವಾದದಲ್ಲಿ ಕೆಲವೊಂದು ಲೋಪದೋಷ ಇರುವುದರಿಂದ ಕಾಂಗ್ರೆಸ್ ಅವರು ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ನಿಂದ ಹೊರಬಂದಿರತಕ್ಕಂಥದ್ದು. ಬ್ರಿಟಿಷರ ಗೃಹಬಂಧನದ ಪ್ರತಿಷ್ಠತೆಯನ್ನು ಜರ್ಮನಿನ ತೆರಳಿ ಸರ್ವಾಧಿಕಾರಿ ಹಿಟ್ಲರ್ ಅನ್ನು ಸಹಾಯವನ್ನು ಪಡೆದುಕೊಂಡಿದ್ದಾನೆ. ಒಬ್ಬ ಬ್ರಿಟಿಷ್ ಅಧಿಕಾರಿ ಗೃಹ ಬಂಧನದಿಂದ ಇರತಕ್ಕಂಥ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಅವ್ರದ್ದು ನೀತಿ ಇತ್ತು. ಆ ನೀತಿ ಬ್ರಿಟಿಷರ ನೀತಿಯಿಂದ ಯಾವುದೇ ವ್ಯಕ್ತಿಯನ್ನು ಯಾವ ನಾಯಕರನ್ನು ಯಾವಾಗ ಬೇಕಾದರೂ ಅವರು ಬಂಧಿಸಿ ಗಲ್ಲಿಗೇರಿಸ್ತಕ್ಕಂಥ ಇರೋದ್ರಿಂದ ಸುಭಾಷ್ ಚಂದ್ರ ಬೋಸ್ ಅವರು ಅದಕ್ಕೆ ಬಲಿಯಾದಾಗ ಅಲ್ಲಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿ ಅಲ್ಲಿಯ ಇರ್ತಕ್ಕಂಥ ಸರ್ವಾಧಿಕಾರಿ ಹಿಟ್ಲರ್ ಅನ್ನು ಭೇಟಿ ನೀಡಿರತಕ್ಕಂಥ ಒಂದು ಪ್ರಸಂಗದ ನಿಮಗೆ ದೃಶ್ಯ ಹಾಗೂ ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣವನ್ನು ಭಾರತೀಯರಿಗೆ ಪ್ರಸಾರ ಮಾಡಿರ್ತಕ್ಕಂಥದ್ದು. ಏನಪ್ಪ, ಭಾರತ ದೇಶದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಎಂದು ಆಗಿನ ಕಾಲದಲ್ಲಿ ಆಜಾದ್ ಹಿಂದ್ ರೇಡಿಯೋ ಪ್ರಸಂಗ ಕಾರ್ಯಕ್ರಮದಲ್ಲಿ ತಮ್ಮ ಭಾಷಣವನ್ನು ಪ್ರತಿ ಜನರಿಗೆ ತಲುಪುವಂತೆ ಮನಮುಟ್ಟುವಂತೆ ಭಾಷಣ ಮಾಡಿರ್ತಕ್ಕಂಥ ವ್ಯಕ್ತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥದ್ದು. ಹಾಗೂ ಇವರು ಭಾರತೀಯ ರಾಷ್ಟ್ರೀಯ ಸೇನೆ ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ. ಇಲ್ಲಿಂದನೇ ನಮ್ಮ ಸೈನ್ಯ ಚುರುಕುಗೊಂಡಿತು ಅಥವಾ ಅಭಿವೃದ್ಧಿ ಹೊಂದಿತ್ತು ಅಂತ ಹೇಳಿದ್ರೆ ತಪ್ಪಲಾಗದು. ಪಟ್ಟಣ INA ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಹೇಳ್ತಕ್ಕಂಥದ್ದು ವಹಿಸಿ ಬ್ರಿಟಿಷರಿಗೆ ವಿರುದ್ಧ ಹೋರಾಡಲೆಂದೇ ಇವರು ಪಣ ತೊಟ್ಟು ಸೈನ್ಯವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಮುಂದೆ ಒಂದು ಅಂಶ, ರೇಸ್ ಬಿಹಾರ್ ಬೋಸ್ ಅವರಿಂದ ಜರ್ಮನ್ನಲ್ಲಿ ಭಾರತೀಯರನ್ನು ಸೇರಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ತರುಣಿಯರನ್ನು ಅಂದರೆ ಮಹಿಳಾ ಸೈನ್ಯವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಪಾತ್ರ ವಹಿಸಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಮಹಿಳೆಯರನ್ನು ಸಮಾನತೆಯನ್ನು ವ್ಯವಸ್ಥಿತವನ್ನು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ INAಯಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆ INAಯಲ್ಲಿ ಝಾನ್ಸಿ ರೆಜಿಮೆಂಟ್ ಎಂಬ ವಿಭಾಗವನ್ನು ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅವರ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು. ಮಹಿಳಾ ಸೈನ್ಯವನ್ನು ಸಹ ಇವರು ಪ್ರೇರಣೆ ನೀಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರು ಅಂತ ಹೇಳ್ತಕ್ಕಂಥದ್ದು. ಸುಭಾಷ್ ಚಂದ್ರ ಬೋಸ್ ಅವರ ಒಂದು ನುಡಿಮುತ್ತಾಗಿತ್ತು, ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂದು ಗುಡುಗಿರ್ತಕ್ಕಂಥ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಅವರು. ನಿಮ್ಮ ಯುವಕರಲ್ಲಿರ್ತಕ್ಕಂಥ ದೇಶಕ್ಕಾಗಿ ತಮ್ಮ ರಕ್ತವನ್ನು ನನಗೆ ಕೊಡಿ, ನಾನು ನಿಮಗೆ ಸ್ವತಂತ್ರ ನೀಡುತ್ತೇನೆ ಅಂತಂದು ವ್ಯಕ್ತಪಡಿಸಿರ್ತಕ್ಕಂಥ ವ್ಯಕ್ತಿ ನೀಡಲು ಪ್ರೇರಣೆಯನ್ನು ಎಂಬ ಕರೆಯನ್ನು ನೀಡಿದರು. ರಂಗೋಲಿನ ಮೂಲಕ ಬ್ರಿಟಿಷರಿಗೆ ಕೈಯಲ್ಲಿದ್ದ ದೆಹಲಿ ವಶಪಡಿಸಿಕೊಂಡು ಯುದ್ಧದ ತಂತ್ರವನ್ನು ರೂಪಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮಡಿದರು.
ಅಂತ ಹೇಳ್ತಕ್ಕಂಥದ್ದು. ಇದು ಒಂದು ಕುತಂತ್ರದಿಂದ, ಬ್ರಿಟಿಷರ ಕುತಂತ್ರದಿಂದ ಅವರು ವಿಮಾನ ಅಪಘಾತದಲ್ಲಿ ಯುದ್ಧದ ಹಸ್ತಾಂತರನೆಂದು ಹೋದಾಗ ಇವರು ಮರಣ ಹೊಂದಿದಂತಕ್ಕಂಥದ್ದು. ಬರ್ಮಾದ ರಾಜಧಾನಿ ರಂಗೂನ್ ಬ್ರಿಟಿಷರ ವಶವಾದ್ದರಿಂದ INAL ಸೈನ್ಯವು ಬ್ರಿಟಿಷರು ಬಂಧಿಸಿದರು. ಇಂಡಿಯನ್ ನ್ಯಾಷನಲ್ ಆರ್ಮಿ ಸೈನ್ಯದ ಎಲ್ಲ ಸೈನಿಕರನ್ನು ಬ್ರಿಟಿಷರು ಇವರನ್ನು ಬಂಧಿಸಿದರು ಅಂತ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳು. ನಂತರ ಸುಭಾಷ್ ಚಂದ್ರ ಬೋಸ್ರಂತೆ ಮತ್ತೊಬ್ಬ ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರು ಸಮಾಜದಲ್ಲಿ ಸಮಾನತೆ ಇಲ್ಲದೆ ರಾಜಕೀಯ ಸ್ವತಂತ್ರ ಅರ್ಥಹೀನ ಎಂಬ ಬಿರುದನ್ನು ಹೊಂದಿರತಕ್ಕಂಥದ್ದು. ಅಂದರೆ ನಮ್ಮ ಕಾಣ್ತಕ್ಕಂಥ ಸಮಾಜದಲ್ಲಿ ಸಮಾನತೆ ಇಲ್ಲದೆ ರಾಜಕೀಯ ಸ್ವತಂತ್ರವನ್ನು ಅರ್ಥಹೀನತೆ ಎಂದು ಹೇಳ್ತಕ್ಕಂಥ ವ್ಯಕ್ತಿಯಾಗಿದ್ದರು. ಆದ್ದರಿಂದ ಇವರು ಜಾತಿ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ನಡೆಸಿ ಇದರ ವಿನಾಶಕ್ಕೆ ಹೋರಾಟವೇ ರೂಪಿತಗೊಂಡಿತು ಅಂತಲೂ ಹೇಳ್ತಕ್ಕಂಥದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲೆಂದೇ ಪಣತೊಟ್ಟಿರ್ತಕ್ಕಂಥ ವ್ಯಕ್ತಿ. ಇದರ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ನಡೆಸಿ ವಿನಾಶಕ್ಕೆ ಹೋರಾಟಗಳನ್ನು ರೂಪಿಸಿದರು ಅಂತಲೂ ಹೇಳ್ತಕ್ಕಂಥದ್ದು. ಅಸ್ಪೃಶ್ಯರ ಕನಿಷ್ಠ ಮಟ್ಟ ಅವಕಾಶಗಳಿಂದ ವಂಚಿತರಾಗಬಾರದೆಂಬುದು ರೂಪಿಸಲು ಮೊಹಮ್ಮದ್ ಕರೆ ಮತ್ತು ಕಲಾರಂ ದೇವಾಲಯಗಳ ಚಳುವಳಿಗಳನ್ನು ರೂಪಿಸಿರ್ತಕ್ಕಂಥದ್ದು ವ್ಯಕ್ತಿ. ಇಲ್ಲಿ ಒಂದು ಅಸ್ಪೃಶ್ಯತ ಜನರಿಗೆ ನದಿಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಪ್ರವೇಶವಿರಲಿಲ್ಲ. ಇದನ್ನು ಹೋಗಲಾಡಿಸಲೆಂದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿರ್ತಕ್ಕಂಥದ್ದು. ಒಂದೊಂದು ಅಂಶ. ಮೂರನೆಯ ದುಂಡು ಮೇಜಿನ ಪರಿಷತ್ ಸಮ್ಮೇಳನದಲ್ಲಿ ಭಾಗವಹಿಸತಕ್ಕಂಥದ್ದು ಯಾತಕ್ಕಾಗಿ? ಹರಿಜನ್ ದ್ವಾರದ ಮತ್ತು ಅಸ್ಪೃಶ್ಯತೆ ಮುಖಂಡರಕ್ಕೆ ಸಂಬಂಧಿಸಿದಂಥ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯ ಮೂಡಿದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರಿಗೆ ಬೆಂಬಲವನ್ನು ಸೂಚಿಸಲಿಲ್ಲ. ನಂತರ ಮುಂದಿನ ದಿನಗಳಲ್ಲಿ ಅವರ ನೇತೃತ್ವವನ್ನು ವಹಿಸಿಕೊಂಡು ಹೋರಾಟವನ್ನು ಮಾಡಿದರಂತೂ ಹೇಳ್ತಕ್ಕಂಥದ್ದು. ಮುಂದೆ ಒಂದು ಅಂಶ. ಮುಂದಿನ ಅಂಶ, ಅಂಬೇಡ್ಕರ್ ಕಾಂಗ್ರೆಸ್ ಪಕ್ಷವನ್ನು ಸೇರಿದು ಬಹಿಷ್ಕೃತ ಹಿತಕಾರಣಿ ಸಭೆ ಎಂಬ ಸಂಘಟನೆ ಹಾಗೂ ಸ್ವತಂತ್ರ ಕಾರ್ಮಿಕ ಪಕ್ಷ ಎಂಬ ಸ್ವತಂತ್ರ ಪಕ್ಷವನ್ನು ಸ್ಥಾಪಿಸಿದರು ಅಂತ ಹೇಳ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದಿಂದ ದೂರ ಉಳಿದು ಸ್ವಂತವಾದ ಸ್ವತಂತ್ರ ಕಾರ್ಮಿಕರ ಪಕ್ಷ ಒಂದು ಕಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಸ್ವತಂತ್ರ ಕರಡು ರಚನೆ ಮತ್ತು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಸಮಿತಿಯ ಸರ್ವಮತದಾನದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು. ಒಂದು ಅಂಶ. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಸಮಿತಿ ಸರ್ವಮತದಿಂದ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹಾಗೂ ಸಮಾನತೆಯನ್ನು ಪ್ರತಿನಿಧಿಸುವ ಅಸ್ಪೃಶ್ಯತೆ ಆಚರಣೆಯನ್ನು ವಿರೋಧಿಸುವ ಕಾನೂನು ರಕ್ಷಣೆಯನ್ನು ಒದಗಿಸ್ತಕ್ಕಂಥ ವ್ಯಕ್ತಿ
ಅಂಬೇಡ್ಕರ್ ಇದ್ದರು ಅಂತಕ್ಕಂಥದ್ದು. ನೆಕ್ಸ್ಟ್, ಪ್ರಬುದ್ಧ ಭಾರತ ಜನತೆಯ ಮೂಲ ನಾಯಕ ಬಹಿಷ್ಕೃತ ಭಾರತ ಪತ್ರಿಕೆಯನ್ನು ಹೊರಡಿಸಿರ್ತಕ್ಕಂಥ ವ್ಯಕ್ತಿ. ಅಂದ್ರೆ ಇವರ ಹೋರಾಟದ ನಿಲುವನ್ನು ಸಾಮಾನ್ಯ ಜನರಿಗೆ ತಿಳಿಯಲೆಂದು ಪತ್ರಿಕೆಗಳನ್ನು ಪ್ರಾರಂಭಿಸಿರ್ತಕ್ಕಂಥದ್ದು. ಯಾವ್ಯಾವ ಪತ್ರಿಕೆ? ಪ್ರಬುದ್ಧ ಭಾರತ ಜನತೆ, ಮೂಕನಾಯಕ, ಬಹಿಷ್ಕರ ಭಾರತ ಪತ್ರಿಕೆಗಳನ್ನು ಆರಿಸಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಕ್ಕಂಥದ್ದು. ಮುಂದೆ ಸ್ವತಂತ್ರ ಹೋರಾಟದಲ್ಲಿ ಭಾರತದ ಕಾನೂನು ಮಂತ್ರಿಯಾಗಿ ಮತ್ತು ಜಾತಿ ವ್ಯವಸ್ಥೆಯಿಂದ ಬೇಸತ್ತು ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ತೆರೆದು ಅಂದರೆ ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಅಂತಕ್ಕಂಥದ್ದು. ಹಲವಾರು ಧರ್ಮಗಳು ಹುಟ್ಟಿರ್ತಕ್ಕಂಥದ್ದು ಭಾರತದಲ್ಲಿ. ಅದರಲ್ಲಿ ಹಿಂದೂ ಧರ್ಮವನ್ನು ಯಾತಕ್ಕಾಗಿ ಇವರು ತೆರೆದರೆಂದರೆ ನಮ್ಮಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ಬೇಸತ್ತು, ಮೂಢನಂಬಿಕೆಗಳನ್ನು ಬೇಸತ್ತು ಇವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಅಂತಕ್ಕಂಥದ್ದು. ಅಂಬೇಡ್ಕರ್ ಅವರು ಜೀವನಮಾನದ ಸಾಧನೆಗಾಗಿ ಭಾರತದ ಸರ್ಕಾರ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರ್ತಕ್ಕಂಥದ್ದು. ಅವರ ನಂತರ ಅಂಬೇಡ್ಕರ್ ಅವರನ್ನು ಭಾರತದ ರತ್ನ ಪ್ರಶಸ್ತಿ ನೀಡಿ ಅವರಿಗೆ ಸರ್ಕಾರ ಗೌರವವನ್ನು ಸಲ್ತಕ್ಕಂಥದ್ದು, ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇದೇ ಭಾರತ ರತ್ನ ಪದಕ ಪ್ರಶಸ್ತಿ ಅಂತಲೂ ಚಿತ್ರದಲ್ಲಿ ಕಾಣತಕ್ಕಂಥದ್ದು. ಇದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಈ ರೀತಿಯಾಗಿ ಅವರು ಹೋರಾಟಕ್ಕೆ ಮಹತ್ವದ್ದಾಗಿ ಪ್ರೇರಣೆ ನೀಡಿರ್ತಕ್ಕಂಥದ್ದು. ಮುಂದ ನೆಕ್ಸ್ಟ್, ಜವಾಹರ್ಲಾಲ್ ನೆಹರು ಅವರು. ಇವರು ಸಹ ಒಬ್ಬ ಸ್ವತಂತ್ರ ಹೋರಾಟಗಾರರಿಗೆ ಹೊರಹೊಮ್ಮಿರ್ತಕ್ಕಂಥ ವ್ಯಕ್ತಿ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೋಮ್ ರೂಲ್ ಚಳವಳಿಯಲ್ಲಿ ಸ್ವತಂತ್ರ ಹೋರಾಟವನ್ನು ಪ್ರವೇಶಿಸಿದರು ಅಂತಕ್ಕಂಥದ್ದು. ಗಾಂಧೀಜಿಯವರು ಅನೇಕ ಹೋರಾಟಗಳಲ್ಲಿ ಸಮೇತ ನೆಹರು ಅವರು ಭಾಗಿಯಾಗಿರ್ತಕ್ಕಂಥದ್ದು. ಆದರೆ ಇವರು 1929ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಲಾಹೋರ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿದ್ದರು ಅಂತಕ್ಕಂಥದ್ದು. 1929ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಲಾಹೋರ ಅಧಿವೇಶನದಲ್ಲಿ ಸಮ್ಮೇಳನವನ್ನು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಸಂಪೂರ್ಣ ಸ್ವರಾಜ್ಯದ ಗುರಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ವ್ಯಕ್ತಿ ನೆಹರು ಅವರು ಅಂತಕ್ಕಂಥದ್ದು. ಮುಂದೆ ನೆಹರು ಅವರು ಚಿಂತನೆಗಳು, ರಾಜಕೀಯ ಚಟುವಟಿಕೆಗಳಲ್ಲಿ ಹೊಸ ತಿರುವನ್ನು ನೀಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು. ನಮ್ಮ ಭಾರತ ದೇಶದಲ್ಲಿ ರಾಜಕೀಯವನ್ನು ಯಾವ ರೀತಿಯಾಗಿ ಸಲ್ಲಿಸ್ತಕ್ಕಂಥದ್ದು, ಚುನಾವಣೆಯ ಮೂಲಕ ಯಾವ ರೀತಿಯ ವ್ಯಕ್ತಪಡಿಸ್ತಕ್ಕಂಥದ್ದು, ಎಲ್ಲ ಒಂದು ಹೊಸ ಮಾರ್ಗವನ್ನು ನೀಡಿರ್ತಕ್ಕಂಥದ್ದು. ನೆಹರು ಅವರು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಪ್ರಭಾವ ಹೊಂದಿರತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು. ಆದ್ದರಿಂದ 1934ರಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿನ ಸಮಾಜವಾದಿ ಪಕ್ಷ 1934ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥದ್ದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 49ನೇ ಅಧಿವೇಶನದ ಸಮೇತ ಅಧ್ಯಕ್ಷರಾಗಿದ್ದರು. 49ನೆಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಯಕ್ತಿ ನೆಹರು ಅವರು. ಅದೇ ರೀತಿಯಾಗಿ ಕೈಗಾರಿಕೀಕರಣ ಮತ್ತು ನವಭಾರತ ಶಿಲ್ಪಿಯಾಗಿ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ನೆಹರು ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ನೆಹರು ಅವರು ಭಾರತ
ದೇಶದ ಮೊದಲ ಪ್ರಧಾನಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಕ್ಕಂಥದ್ದು. ಮತ್ತೊಂದು ಅಂಶದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ವಿದೇಶ ಸಂಸ್ಥಾನ ವಿಲೀನೀಕರಣಕ್ಕೆ ಕಾರಣಕರಾಗಿರ್ತಕ್ಕಂಥ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್. ವಿದೇಶಿಯ ಸಂಸ್ಥಾನಗಳ ವಿಲೀನೀಕರಣ ಅಂದ್ರೆ ಸೇರಿಸ್ತಕ್ಕಂಥದ್ದು ಒಂದು ಪಾತ್ರ ಅಗಾಧವಾಗಿರ್ತಕ್ಕಂಥದ್ದು ವಲ್ಲಭಾಯ್ ಪಟೇಲ್ ಅವರದು. ಯಾತಕ್ಕಾಗಿ ಬ್ರಿಟಿಷರು ಒಡೆದಾಳುವ ನೀತಿಯಿಂದ. ಆದರೆ ಅವರ ಬ್ರಿಟಿಷರ್ ಒಂದು ನಿಯಮ ಮೂಲಕ ಭಾರತದಲ್ಲಿರ್ತಕ್ಕಂಥ ರಾಜರು ನೀವು ಸ್ವತಂತ್ರವಾಗಿರಬಹುದು, ಭಾರತ ದೇಶಕ್ಕಾಗಿಯೇ ಸೇರಬಹುದು ಮತ್ತು ಪಾಕಿಸ್ತಾನ ದೇಶಕ್ಕೆ ಸೇರಬಹುದು ಎಂಬ ನಿಲುವನ್ನು ವ್ಯಕ್ತಪಡಿಸಿದ್ದರಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ನಮ್ಮ ಭಾರತ ಎಲ್ಲ ರಾಜರನ್ನು ಒಂದುಗೂಡಿಸಿರ್ತಕ್ಕಂಥ ವ್ಯಕ್ತಿ ವಲ್ಲಭಾಯ್ ಪಟೇಲ್ ಅವರನ್ನಾಗಿರ್ತಕ್ಕಂಥದ್ದು. ಆದರೂ 1947 ಆಗಸ್ಟ್ 15ರಂದು ಸ್ವತಂತ್ರ ಭಾರತ ದೇಶಕ್ಕೆ ದೊರೆತರೆ ಭಾರತದಲ್ಲಿ ಮೂವರು ಅರಸರು ರಾಜ್ಯಗಳು ಹೈದರಾಬಾದ್ ನಿಜಾಮ, ಜುನಾಗಢ ನವಾಬ, ಜಮ್ಮು ಕಾಶ್ಮೀರ ಹರಿಸಿಂಗ್ ಎಂಬ ಮೂವರು ನಾಯಕರು ನಾವು ಪಾಕಿಸ್ತಾನ ದೇಶಕ್ಕೂ ಸೇರುವುದಿಲ್ಲ, ಭಾರತ ದೇಶಕ್ಕೂ ಸೇರುವುದಿಲ್ಲ, ನಾವು ಸ್ವತಂತ್ರ ರಾಜ್ಯನಾಗಿ ಆಳ್ವಿಕೆ ಮಾಡುತ್ತೇವೆ ಎಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ನೇತೃತ್ವದಲ್ಲಿ ಈ ಮೂರು ರಾಜ್ಯಗಳು ಭಾರತಕ್ಕೆ ಸೇರಿದವು. ಮುಂದೆ ಭಾಷಾವಾರ ಪ್ರಾಂತ್ಯ ರಚನೆಯ ಮೂಲಕ ಭಾರತಕ್ಕೆ ವಿವಿಧ ಒಪ್ಪುವ ತಾತ್ಕಾಲಿಕ ತಳಹದಿಯನ್ನು ಹಾಕಿರ್ತಕ್ಕಂಥದ್ದು ಮತ್ತು ಮಿಶ್ರ ಆರ್ಥಿಕ ನೀತಿಯನ್ನು ನೆಹರು ಅವರು ಆಧುನಿಕ ಭಾರತ ಅಭಿವೃದ್ಧಿಯನ್ನು ಮೇಲುಗೈಯನ್ನು ಮಾಡತಕ್ಕಂಥದ್ದು. ಪಂಚವಾರ್ಷಿಕ ಯೋಜನೆಗಳಿಂದ, ಮಿಶ್ರ ಆರ್ಥಿಕತೆಯಿಂದ, ಅನೇಕ ಯೋಜನೆಗಳ ಮೂಲಕ ಭಾರತ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಪ್ರೇರಣೆ ನೀಡಿರ್ತಕ್ಕಂಥದ್ದು. ಮುಂದೆ ಬೃಹತ್ ಕೈಗಾರಿಕೆಗಳಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಬಲವಾಗಿ ನಂಬಿರ್ತಕ್ಕಂಥ ವ್ಯಕ್ತಿ ನೆಹರು. ಒಟ್ಟಾರೆ ಒಂದು ದೇಶ ಅಭಿವೃದ್ಧಿಯಾಗಬೇಕಾದರೆ ಆ ದೇಶದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯಾಗಬೇಕು. ಕೈಗಾರಿಕೆಗಳಿಂದ ಬೇರೆ ದೇಶಗಳಿಗೆ ಇರ್ತಕ್ಕಂಥ ವಸ್ತುಗಳು ರಫ್ತು ಮಾಡಿದಾಗ ದೇಶ ಅಭಿವೃದ್ಧಿಯದ್ದು ಸಾಧ್ಯವಾದ ಒಂದು ಇವರು ಅಚಲವಾದ ಪ್ರೀತಿಯನ್ನು ಹೊಂದಿರತಕ್ಕಂಥದ್ದು ಕೈಗಾರಿಕೆಗಳಲ್ಲಿ ಅಭಿವೃದ್ಧಿಯತ್ತ ಸಾಗಿರ್ತಕ್ಕಂಥದ್ದು. ಮುಂದೆ ಒಂದು ಅಂಶ ಸ್ವತಂತ್ರ ನಂತರ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಅಂಡರ್ಲೈನ್ ಮಾಡ್ಕೊಳ್ಳಿ. ಸ್ವತಂತ್ರ ನಂತರ ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶದ ಅಭಿವೃದ್ಧಿ ಕನಸನ್ನು ಕಂಡಿರ್ತಕ್ಕಂಥ ವ್ಯಕ್ತಿ. 5 ವರ್ಷಕ್ಕೆ ಒಂದು ಸಾರಿ ಪಂಚವಾರ್ಷಿಕ ಯೋಜನೆಗಳನ್ನು ತಂದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಭಾರತವು ಅಣುಶಕ್ತಿಯನ್ನು ಹೊಂದಬೇಕೆನ್ನುವ ಆಶಯದಿಂದ ಎಚ್.ಜೆ. ಬಾಂಬ್ ಅವರ ನೇತೃತ್ವ ಅಣುಶಕ್ತಿ ಉತ್ಪಾದನೆ ಭದ್ರಾ ತಳಹದಿಯನ್ನು ಬೇರೆ ದೇಶದವರು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದಾಗ, ನಮ್ಮಲ್ಲಿ ಯುದ್ಧದ ಉಪಕರಣಗಳನ್ನು ಬೇಕೆಂದು ಇದ್ದಾಗ ಇದು ಅಣುಶಕ್ತಿ ಉತ್ಪಾದನೆ ಕೇಂದ್ರವನ್ನು ತಳಹದಿಯನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ವಿದೇಶಾಂಗ ನೀತಿಗೆ ಸಂಬಂಧಿಸಿದ ಅಲಿಪ್ತ ನೀತಿಯನ್ನು ಪ್ರತಿಪಾದಿಸಿದ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ ನೆಹರು. ಅಲಿಪ್ತ ನೀತಿ ಅಂದರೆ 2ನೇ ಮಹಾಯುದ್ಧದಲ್ಲಿ ಕಮ್ಯುನಿಸ್ಟ್ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷಕ್ಕೆ ಸೇರದೆ ತಟಸ್ಥ ನೀತಿಯನ್ನು ಅನುಸರಿಸಿತು ಅಂತ. ನಂತರ ಪಂಚಶೀಲ ತತ್ವಗಳು ಚೀನಾ ದೇಶದಿಂದ ಮಾಡಿಕೊಂಡಿರ್ತಕ್ಕಂಥದ್ದು.
ಪ್ರಾಂತ್ಯದಲ್ಲಿ ದೂರ ಉದ್ದೇಶ, ಶಾಂತಿ, ಸಹಬಾಳ ಸೂತ್ರವನ್ನು ಅನುಷ್ಠಾನಕ್ಕೆ ತರಲು ಕಾರಣಕರ್ತರಾಗಿರುತ್ತಾರೆ. ಭಾರತ ಮತ್ತು ಚೀನಾ ದೇಶ ಸಂಪುಟ ಪಂಚಶೀಲ ತತ್ವಗಳನ್ನು ಒಪ್ಪಿಕೊಂಡಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಮುಂದೆ ಇದು ನೆಹರು ಅವರು 1964ರಲ್ಲಿ ಇದನ್ನು ಹೊಂದಿದ್ರು ಅಂತಕ್ಕಂಥದ್ದು. ಮುಂದಿನ ಕೊನೆಯ ಹಂತ ಈ ಪಾಠದ ಮೊಹಮ್ಮದ್ ಅಲಿ ಜಿನ್ನಾ. ಇವ ಒಬ್ಬ ಪಾಕಿಸ್ತಾನ ದೇಶದ ಮೊದಲ ಪ್ರಧಾನಿಯಾಗಿರ್ತಕ್ಕಂಥ ವ್ಯಕ್ತಿ. ಯಾತಕ್ಕಾಗಿ ಅಧ್ಯಯನ ಮಾಡಬೇಕಪ್ಪ ಅಂತಂದ್ರೆ, ಇಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಭಾರತದ ಒಬ್ಬ ಮೊದಲು ಪ್ರಜೆಯಾಗಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕನಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು. ಇಲ್ಲಿ ದಾದಾಬಾಯಿ ನವರಂಜಿ ಅವರು ಖಾಸಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಮೊಹಮ್ಮದ್ ಅಲಿ ಜಿನ್ನಾ. ತಿಲಕ್ ಅವರ ವಿರುದ್ಧ ಮೊಕದ್ದಮೆಗಳನ್ನು ಸಂದರ್ಭದಲ್ಲಿ ಅವರ ಪರ ವಹಿಸಿದ ಜಿನ್ನನವರು ಅಂತಕ್ಕಂಥದ್ದು, ತಿಲಕ್ ಅಂತಕ್ಕಂಥದ್ದು. ಅವರ ವಿರುದ್ಧ ಕೆಲವು ಮೊಕದ್ದಮೆ ಅಂದರೆ ಕಾನೂನು, ಕೆಲವೊಂದು ಕಾಯ್ದೆಗಳು, ಬ್ರಿಟಿಷರ ಕಾನೂನು ಕಾಯ್ದೆಗಳು ಇದ್ದಾಗ ಜಿನ್ನಾ ಅವರು ಪರವಹಿಸಿದ್ದರಿಂದ ಜಿನ್ನವರಿಗೆ ಆತ್ಮೀಯ ಪ್ರಶಸ್ತಿಯನ್ನು ಹೊಂದಿರತಕ್ಕಂಥದ್ದು. ಮುಂದೆ ಒಂದು ಅಂಶ, 1916ರಲ್ಲಿ ಅನೇಕ ಸಮ್ಮೇಳನಗಳಲ್ಲಿ ಹಿಂದೂ ಮತ್ತು ಮಹಮ್ಮದೀಯರ ನಡುವಿನ ಏಕತೆಯ ಅಗತ್ಯವನ್ನು ತಿಳಿಸಿ ಬ್ರಿಟಿಷರ ಚಳವಳಿಯನ್ನು ವಿರೋಧಿಸಿರ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಹಿಂದೂ ಮುಸ್ಲಿಂ ಒಗ್ಗೂಡಿದರೆ ಮಾತ್ರ ಬ್ರಿಟಿಷರನ್ನು ಓಡಿಸಬಹುದೆಂದು ಅಚಲವಾದ ಪ್ರೀತಿಯನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಜಿನ್ನಾ ಹಿಂದೂ ಮುಸ್ಲಿಂ ಬಾಯಿ ಎಂದಿರತಕ್ಕಂಥದ್ದು. ಅರವತ್ತು ಕಾಯ್ದೆ ವಿರೋಧಿಸಿ ತಮ್ಮ ಕೇಂದ್ರೀಯ ಶಾಸನವನ್ನು ಸಲಹೆಯನ್ನು ಸಮಿತಿಗೆ ರಾಜೀನಾಮೆ ನೀಡಿರ್ತಕ್ಕಂಥ ವ್ಯಕ್ತಿ ಜಿನ್ನಾ ಅವರು. ಈ ಕಾಯ್ದೆ ವಿರುದ್ಧ ಬ್ರಿಟಿಷರ ರೌಲತ್ ಕಾಯ್ದೆಗಳ ವಿರುದ್ಧ ಹೋರಾಡಿರ್ತಕ್ಕಂಥದ್ದು. ಮುಂದೆ 1935ರ ಚುನಾವಣೆಯ ನಂತರ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಸಮ್ಮಿಶ್ರ ಸರ್ಕಾರ ರಚಿಸಲು ವಿಫಲವಾದಾಗ ಜಿನ್ನಾ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿಕೊಂಡನು. ಮೊಹಮ್ಮದ್ ಅಲಿ ಜಿನ್ನಾ 1937ರ ಚುನಾವಣೆಯಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಹೊಂದಿದಾಗ ಇಲ್ಲಿ ರೂಪಿಸಲು ವಿಫಲವಾದಾಗ ಜಿನ್ನಾ ತನ್ನ ಕಾರ್ಯತಂತ್ರವನ್ನು ಅಂದರೆ ಸರ್ಕಾರವನ್ನು ಹಿಂದೆ ತೆಗೆದುಕೊಂಡು ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೆ ಕಾರಣವಾಯಿತು. ಬ್ರಿಟಿಷ್ ಸ್ವತಂತ್ರ ನೀಡುವ ಸಂದರ್ಭದಲ್ಲಿ ಹತ್ತಿರವಾದ ದೇಶವನ್ನು ವಿಭಜಿಸಿ ಪಾಕಿಸ್ತಾನ ಬೇಡಿಕೆಯನ್ನು ತೀವ್ರಗೊಳಿಸಿ ಭಾರತದ ಸ್ವತಂತ್ರ ಸಂದರ್ಭದಲ್ಲಿ ದೇಶವನ್ನು ವಿಭಜಿಸಿ ಪಾಕಿಸ್ತಾನ ಪಡೆದುಕೊಂಡರು. ಭಾರತದಿಂದ ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಪ್ರತ್ಯೇಕ ರಾಜ್ಯವೇ ಬೇಡಿಕೆ ಇಟ್ಟುಕೊಂಡಿರ್ತಕ್ಕಂಥದ್ದು. ಮುಂದೆ ಸ್ವತಂತ್ರ ಚಳವಳಿಯ ಉದ್ದಕ್ಕೂ ರಾಷ್ಟ್ರೀಯ ಕಾಂಗ್ರೆಸ್ ಅಖಂಡ ರಾಷ್ಟ್ರದ ಕಲ್ಪನೆಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಒಟ್ಟಾರೆ ಅಖಂಡವಾದ ರಾಷ್ಟ್ರ ಹೊಂದಿದರೆ ಕಾಂಗ್ರೆಸ್ನವರು ಕೆಲವೊಂದು ದೇಶಗಳಲ್ಲಿ ವಿಭಜನೆ ಆಯಿತು ಅಂತಕ್ಕಂಥದ್ದು. ಮೊದಲನೇದಾಗಿ ತಿಳಿದುಕೊಳ್ಳ್ರಿ, ಇಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದಲ್ಲಿ ಪಾಕಿಸ್ತಾನ ವಿಭಜನೆ ಆಯಿತು ಮೊದಲನೇದಾಗಿ. ಹಾಗೂ ಹೈದರಾಬಾದ್ ನಿಜಾಮ ಮತ್ತು ಜಮ್ಮು ಕಾಶ್ಮೀರ ಕೆಲವು ಬಾಂಗ್ಲಾದೇಶ ಅಂತ ಹೇಳ್ತಕ್ಕಂಥದ್ದು ಇವರು ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು. ಆದರೆ
ಅವರು ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಮಂಡಿಸುವಲ್ಲಿ ಇದ್ದರು ಅಂತಕ್ಕಂಥದ್ದು. ಆದ್ದರಿಂದ ಇದು ಪಾಕಿಸ್ತಾನ ಒಂದು ವಿಭಜನೆ ಆಯಿತು ಅಂತ ಹೇಳ್ತಕ್ಕಂಥದ್ದು. 1940ರಲ್ಲಿ ನಡೆದ ಮುಸ್ಲಿಂ ಲೀಗ್ ಗೌಹರದ ಅಧಿವೇಶನದಲ್ಲಿ ಜಿನ್ನಾ ಹಿಂದೂ ಮುಸ್ಲಿಮರ ಒಂದು ದೇಶವಾಗಲು ಸಾಧ್ಯವೇ ಇಲ್ಲ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದು. 1937ರಲ್ಲಿ ಚುನಾವಣೆಯಲ್ಲಿ ಸೋತಾಗ 1940ರಲ್ಲಿ ಹಿಂದೂ ಮುಸ್ಲಿಂ ಒಂದಾಗಲು ಸಾಧ್ಯವೇ ಇಲ್ಲ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಹಿಂದೂ ಮತ್ತು ಮುಸ್ಲಿಂ ಆಗ ಆಗಿರ್ತಕ್ಕಂಥದ್ದು. ಮುಂದೆ ಭಾರತ ವಿಭಜನಾ, ಎರಡನೇ ಮಹಾಯುದ್ಧ ಮುಗಿದು ಬ್ರಿಟಿಷ್ನಲ್ಲಿ ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂದ. ಭಾರತದಲ್ಲಿನ ರಾಜಕೀಯ ಬಿಕ್ಕಟ್ಟನ್ನು ಶಮನಗೊಳಿಸಲು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ಭಾರತ ದೇಶದಲ್ಲಿ ಇಷ್ಟು ದಿನ ಬ್ರಿಟಿಷರ ವಿರುದ್ಧ ಓಡಾಡಲು ಪ್ರೇರಣೆ ನೀಡಿರ್ತಕ್ಕಂಥದ್ದು ಒಂದು ಹಂತಕ್ಕೆ ತಲುಪಿದಾಗ ನಮ್ಮಲ್ಲೇ ಒಳಜಾಗಕ್ಕೆ ಬಂದಿರತಕ್ಕಂಥದ್ದು ಶ್ರಮವನ್ನು ವಿಭಜಿಸಲೆಂದೇ ಬ್ರಿಟಿಷ್ ಸರ್ಕಾರವು ಭಾರತಕ್ಕೆ ಸ್ವಯಂ ಸಾಫ್ಟ್ ಕ್ರಿಪ್ಟರ್ಸ್ ಅಧಿಕಾರ ನೀಡುವ ಮೂಲಕ ಚರ್ಚಿಸಲಾಯಿತು. ಕ್ಯಾಬಿನೆಟ್ ನಿಯೋಗದ ಮೂಲಕ ಭಾರತವನ್ನು ಕಳಿಸಿಕೊಡುವಂಥದ್ದು. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಅಧಿಕಾರಕ್ಕೆ ಬ್ರಿಟಿಷ್ ಅಧಿಕಾರಿಯನ್ನು ಕಳಿಸಿ ದಮನವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರೇರಣೆ ನೀಡಿರ್ತಕ್ಕಂಥ ವ್ಯಕ್ತಿ ದಮನ ಮಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಆದ್ದರಿಂದ ಕ್ಯಾಬಿನೆಟ್ ನಿಯೋಗದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನಿಂದ ಚರ್ಚಿಸಿ ಭಾರತ ಫೆಡರಲ್ ಮಾದರಿಯ ಸರ್ಕಾರ ರಚನೆ, ಸಂವಿಧಾನ ರಚನೆ, ಸಭೆ ಕರೆಯುವ ಮತ್ತು ಮಧ್ಯಂತರ ರಾಷ್ಟ್ರೀಯ ಸರ್ಕಾರವನ್ನು ಸ್ಥಾಪಿಸಲು ಶಿಫಾರಸು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಅಂತಿಮವಾಗಿ ವಿಭಜನೆಗೆ ಪ್ರಾಮುಖ್ಯತೆಯನ್ನು ಭಾರತ ಪಾಕಿಸ್ತಾನ ವಿಭಜನೆ ಆಯಿತು ಅಂತ ಹೇಳ್ತಕ್ಕಂಥದ್ದು. ಮುಂದೆ ಒಂದು ಅಂಶ, ಆದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮಧ್ಯಂತರ ಸರ್ಕಾರ ರಚಿಸುವ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿರ್ತಕ್ಕಂಥದ್ದು. ಮುಸ್ಲಿಂ ಲೀಗ್ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ 1946 ಆಗಸ್ಟ್ 16ರಂದು ನೇರ ಕಾರ್ಯಾಚರಣೆ ದಿನಕ್ಕೆ ಕರೆ ನೀಡಿರತಕ್ಕಂಥದ್ದು. ಮೊಹಮ್ಮದ್ ಜಿನ್ನಾ ನೇತೃತ್ವದಲ್ಲಿ ವಿಭಜನೆ ಆಯಿತು. ಇಲ್ಲಿ 1946 ಆಗಸ್ಟ್ 16ರಂದು 1946 ಆಗಸ್ಟ್ 16ರಂದು ಇಲ್ಲಿ ಕಾರ್ಯಾಚರಣೆಗೆ ನೀಡಿರತಕ್ಕಂಥದ್ದು. ಅಂತಿಮವಾಗಿ ಮುಂದೆ ಇದರಿಂದ ದೇಶಾದ್ಯಂತ ಕೋಮುಗಲಭೆ ನಡೆದವು. ಆದರೂ ಮುಸ್ಲಿಂ ಲೀಗ್ ಸಂವಿಧಾನ ಸಭೆಯಲ್ಲಿ ಭಾಗವಹಿಸಲಿಲ್ಲ. ಈ ಭಾಗವಹಿಸಲಿಲ್ಲ ಸಂದರ್ಭದಲ್ಲಿ ಇಲ್ಲಿ ವಿಭಜನೆ ಆಯಿತು. ಬ್ರಿಟಿಷರು ಹಾಕಿದ ವಿಭಜನೆ ಬೇರುಗಳು ದೇಶ ವಿಭಜನೆಯನ್ನು ಪ್ರಸ್ತಾವನೆಯಾಯಿತು. ಒಟ್ಟಾರೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯಿತು ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಅಂತಿಮವಾಗಿ ಬ್ರಿಟಿಷ್ ಸರ್ಕಾರದ 1936 ಮಾರ್ಚ್ನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ನೇತೃತ್ವದಲ್ಲಿ ಭಾರತದ ವೈಸರಾಯವಾಗಿ ಬಂದಿರತಕ್ಕಂಥ ವ್ಯಕ್ತಿ ಲಾರ್ಡ್ ಮೌಂಟ್ ಬ್ಯಾಟನ್. ಮುಂದೆ ಆಗಸ್ಟ್ 15, 1947 ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಪ್ರತ್ಯೇಕ ರಾಷ್ಟ್ರಗಳಾಗಿ ಉದಯಿಸಿದವು. ನಮ್ಮ ಖಂಡ ಭಾರತವನ್ನು ವಿಭಜನೆ ಮಾಡಿರ್ತಕ್ಕಂಥ ದಿವಸ ಅಂತ ಹೇಳಿದರೆ ತಪ್ಪಾಗಲಾರದು. ಭಾರತ ಕೊನೆಯ ಕ್ಲಿಪ್ ಆಯೋಗದ ಗಡಿ ರೇಖೆ ಅಂತ ಹೇಳ್ತಕ್ಕಂಥ ಈ ದೇಶ ಗಡಿಯನ್ನು ಗುರುತಿಸಿರ್ತಕ್ಕಂಥದ್ದು. ಈ ಎರಡು ರೇಖೆಗಳ ಮೇಲ್ನಕ ಭಾರತ ಮತ್ತು ಪಾಕಿಸ್ತಾನ ಎಂಬುದು ವಿಭಜನೆ ಆಗಿತ್ತು. ಅಂತಿಮವಾಗಿ 1948 ಜನವರಿ 30ರಂದು ಪ್ರಾರ್ಥನೆ ಸಭೆಯಲ್ಲಿ ಹೋಗುತ್ತಿದ್ದ ಗಾಂಧೀಜಿ ಅವರು ನೇತಾರಾಮ್ ಗೋಡ್ಸೆ ಎಂಬ ವ್ಯಕ್ತಿ ಹತ್ಯೆ ಮಾಡಿದ್ದಾರೆ.
ಇಷ್ಟು ಒಂದೇ ಪಾಠದ ಸಾರಾಂಶ. ಈ ಪಾಠದಲ್ಲಿ 3+ ಅಂಕ ಬರುವ ಸಂಭವ ಹೆಚ್ಚಾಗಿದೆ. ಆದ್ದರಿಂದ ಇಲ್ಲಿ ಸ್ವತಂತ್ರ ಹೋರಾಟದ ನಾಯಕರ ಬಗ್ಗೆ ನೀವು ಹೆಚ್ಚಾಗಿ ತಿಳಿದುಕೊಳ್ಬೇಕು. ಏನಾದರೂ ಡೌಟ್ಸ್ ಇದ್ದರೆ ನಾವು ಒಂದು ನೇರವಾಗಿ ಭೇಟಿಯಾಗಿ. ಇಲ್ಲಿ ಕೇಳ್ತಕ್ಕಂಥ ಅತಿ ಹೆಚ್ಚು ಪ್ರಶ್ನೆಗಳು ಒಂದು ಸುಭಾಷ್ ಚಂದ್ರ ಬೋಸ್, ನೆಹರು, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ ಇವ್ರ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳು ಸಂಭವ ಬೀಳ್ತಕ್ಕಂಥದ್ದು. 19ನೇ 20ನೇ ಸಾಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಹೋರಾಟಕ್ಕಾಗಿ ಯಾವ ರೀತಿ ಪ್ರೇರಣೆ ನೀಡಿದರು. ಪ್ರತಿ ವರ್ಷ ಈ ಪಾಠದಿಂದ 3+ ಅಂಕ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬೀಳ್ತಕ್ಕಂಥದ್ದು. ಯಾವುದಾದ್ರೂ ಒಂದು, ಅಥವಾ ಚೋರಾಚೋರಿ ಘಟನೆ ಕೇಳ್ಬೋದು, ದುಂಡು ಮೇಜಿನ ಬಗ್ಗೆ ಅಂತ ಕೇಳ್ಬೋದು, ಮತ್ತು ರೈತರ ಹೋರಾಟದ ಬಗ್ಗೆ ಅದನ್ನು ಕೇಳ್ಬೋದು. ಯಾವುದೇ ರೀತಿಯಾಗಿ ಪ್ರಶ್ನೆ, ಒಂದು ಪ್ರಶ್ನೆಗೆ 3+ ಅಂಕ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಇದು ಒಂದು ಮಹತ್ವದ ಪಾಠವಾಗಿದೆ. ಧನ್ಯವಾದಗಳು ವಿದ್ಯಾರ್ಥಿಗಳು.